ಕರ್ನಾಟಕದ ಒಂದು ಸಣ್ಣ ಪಟ್ಟಣದಲ್ಲಿ ಸವಿತಾ ಸಮಾಜದವರು ನಡೆಸುತ್ತಿದ್ದ ಬಾರ್ಬರ್ ಅಂಗಡಿಗಳು ಹಲವಾರು ವರ್ಷಗಳಿಂದ ಜನರ ಜೀವನಕ್ಕೆ ಬೆಳಕಾಗಿದ್ದವು. ತಲೆ ಕೂದಲು ಕತ್ತರಿಸೋದು, ಶೇವಿಂಗ್ ಮಾಡೋದು, ಮದುವೆ ಕಾರ್ಯಕ್ರಮಗಳಲ್ಲಿ ಗ್ರೂಮಿಂಗ್ ಸೇವೆ ಮಾಡೋದು, ಇವುಗಳ ಮೂಲಕ ಗೃಹ ಜೀವನ ನಡೆಸುತ್ತಿದ್ದ ಅವರು ಕಾಲ ಬದಲಾಗ್ತಾ ಬಂದಂತೆ ಹಲವು ಕಷ್ಟಗಳಿಗೆ ಒಳಗಾಗಲಾರಂಭಿಸಿದರು. ಹೊಸ ಹೊಸ ಆಧುನಿಕ ಸಲೂನ್ಗಳು, ಸ್ಟೈಲಿಂಗ್ ಸ್ಟುಡಿಯೋಗಳು ಪಟ್ಟಣದಲ್ಲಿ ಏಕಾಏಕಿ ಹೆಚ್ಚಾಗ್ತಾ ಇದ್ದವು. ದೊಡ್ಡ ಕಟ್ಟಡ, ಎಸಿ, ಗ್ಲಾಸ್ ಬಾಗಿಲು, ಬೃಹತ್ ಜಾಹೀರಾತು ಇವುಗಳ ಮುಂದೆ ಸವಿತಾ ಸಮಾಜದವರ ಸರಳ ಅಂಗಡಿಗಳು ಗ್ರಾಹಕರನ್ನ ಕಳ್ಕೊಳ್ಳಲು ಆರಂಭಿಸಿದವು. ಫ್ರೆಶ್ ಕಟ್ ಕಮಿಂಗ್ ಅಪ್, ನಮ್ಮಳಿ ಯಾವ ಗ್ರಾಹಕರು ಬರ್ತಾರೆ ಗೊತ್ತಿಲ್ಲ ಎಂದು ರಾಮಣ್ಣ ತನ್ನ ಹಳೆಯ ಕತ್ತಿಯನ್ನು ಕೈಗೆತ್ಕೊಂಡು ನಿಟ್ಟುಸಿರಿಟ್ಟ. ಬೆಲೆ ಜಾಸ್ತಿ ಮಾಡೋದ್ರಿಂದಲೂ ಆಗ್ತಿಲ್ಲ, ಕಡಿಮೆ ಮಾಡೋದ್ರಿಂದಲೂ ಆಗ್ತಿಲ್ಲ ಎಂದು ಶಿವಪ್ಪ ತಲೆ ಅಲುಗಾಡ್ತಿದ್ದ. ದಿನಗಳು ಕಳೀತಾ ಹೋದವು. ಒಂದು ದಿನಕ್ಕೆ ಕೇವಲ 2-3 ಗ್ರಾಹಕರು ಮಾತ್ರ. ಕುಟುಂಬ ನಡೆಸೋದು ಕಷ್ಟ. ಮರೆಯ ಖರ್ಚು, ಮಕ್ಕಳ ಓದು, ನಿತ್ಯ ಜೀವನ ಎಲ್ಲವೂ ಒತ್ತಡದೊಳಗೆ. ನಮ್ಮ ಕೆಲಸವೇ ಪೂರ್ತಿಯಾಗಿ ನಿಲ್ಲೋ ಹಾದಿಯಲ್ಲಿದೆಯೋ ಎಂದು ಎಲ್ಲರೂ ಭಯಪಡ್ತಿದ್ದ. ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಯುವಕರೊಂದು ಗುಂಪು ದೊಡ್ಡ ನಿರ್ಧಾರ ತಕ್ಕೊಂತು. ತಮ್ಮ ಸಮಾಜದ ಬಾರ್ಬರ್ ಅಂಗಡಿಗಳನ್ನ ಉಳಿಸೋದು, ಅಭಿವೃದ್ಧಿ ಮಾಡೋದು ಮತ್ತು ಹೊಸ ಕಾಲಕ್ಕೆ ಹೊಂದಿಸಿಕೊಳ್ಳೋ ತರಬೇತಿ ನೀಡಿ ಬೆಂಬಲ. ಅವರು ಎಲ್ಲ ಬಾರ್ಬರ್ಗಳನ್ನ ಒಂದು ಸಭೆಯಲ್ಲಿ ಸೇರಿಸಿ, ನಾವು ಎಲ್ಲರೂ ಒಂದಾದ್ರೆ ಮಾತ್ರ ನಮ್ಮ ಉದ್ಯೋಗ ಉಳಿಯುತ್ತಾನೆ ಎಂದ್ರು. ನಾಗಿವಾಶ್ ಮತ್ತು ಮಹೇಂದ್ರ ಮತ್ತು ಶಿವ ಎಂಬ ಯುವಕ ಡಿಜಿಟಲ್ ಜಾಹೀರಾತು ಕಲಿತು ಎಲ್ಲ ಅಂಗಡಿಗಳಿಗೆ ಸಣ್ಣ ಪೋಸ್ಟರ್ ಮತ್ತು ಆನ್ಲೈನ್ ಪ್ರೊಫೈಲ್ ಸೃಷ್ಟಿಸಿದ. ಮತ್ತು ಅನೇಕ ಯುವಕರು ಹೊಸ ರೀತಿಯ ಹೇರ್ ಸ್ಟೈಲ್ ತರಬೇತಿ, ಡಿಜಿಟಲ್ ಜಾಹೀರಾತು ಕಲಿತು ಎಲ್ಲ ಅಂಗಡಿಗಳಿಗೆ ಸಣ್ಣ ಪೋಸ್ಟರ್ ಮತ್ತು ಆನ್ಲೈನ್ ಪ್ರೊಫೈಲ್ ಸೃಷ್ಟಿಸಿದ. ಮತ್ತು ಅನೇಕ ಯುವಕರು, ನಾಗೇಶ್ ಮತ್ತು ಮಹೇಂದ್ರ ಎಂಬ ಯುವಕರು ಡಿಜಿಟಲ್ ಜಾಹೀರಾತು ಕಲಿತು ಎಲ್ಲ ಅಂಗಡಿಗಳಿಗೆ ಸಣ್ಣ ಪೋಸ್ಟರ್ಗಳು ಮತ್ತು ಆನ್ಲೈನ್ ಪ್ರೊಫೈಲ್ಗಳನ್ನ ಸೃಷ್ಟಿಸಿದ್ರು. ಹೊಸ ರೀತಿಯ ಹೇರ್ ಸ್ಟೈಲ್ ತರಬೇತಿ, ದಡ್ಡಿ ಡಿಸೈನ್ ತರಬೇತಿ, ಸ್ವಚ್ಛತೆ ಮತ್ತು ಕಸ್ಟಮರ್ ಸರ್ವಿಸ್ ಮಾರ್ಗದರ್ಶನ, ಯೂನಿಫಾರ್ಮ್ ಮತ್ತು ಹೊಸ ಬೋರ್ಡ್ಗಳು ಇವುಗಳನ್ನ ಒಟ್ಟಾಗಿ ಸಂಘಟಿಸಿದ್ರು. ಸಮಾಜದ ಹಿರಿಯರು ಕೂಡ ಸಹಾಯಕ್ಕೆ ಮುಂದಾದ್ರು. ನಮ್ಮ ಕೆಲಸಕ್ಕೆ ಗೌರವ ಕೊಡುವುದು ನಮ್ಮದೇ ಜವಾಬ್ದಾರಿ ಎಂದು ಉದ್ಬೋಧಿಸಿದ್ರು. ಕೆಲ ತಿಂಗಳುಗಳಲ್ಲೇ ಬದಲಾವಣೆ ಕಾಣಿಸ್ತೊಡಗಿತು. ಸಲೂನ್ಗಳು ಸ್ವಚ್ಛವಾಗಿದ್ದವು. ಹೊಸ ಸ್ಟೈಲ್ಗಳ ಕಲಿಕೆ ಗ್ರಾಹಕರಿಗೆ ಖುಷಿ ತಂದಿತು. ಮತ್ತೆ ಜನರು ಹೇಳ್ತೊಡಗಿದ್ರು, ಅಣ್ಣ ನಿಮ್ಮ ಅಂಗಡಿಯಲ್ಲೇ ಕಟ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರ್ತದೆ, ನಿಮ್ ಸೇವೆ ತುಂಬಾ ನಿಜವಾದ್ದು. ಎಲ್ಲ ಬಾರ್ಬರ್ ಅಂಗಡಿಗಳಲ್ಲಿ ಮತ್ತೆ ಕೆಲಸ ಗರಿ ಹಿಡಿತು. ದಿನದ ಉಡುಪಿಗೆ ಬಳಸುವ ಹಣದಿಂದ ಹಿಡಿದು ಮಕ್ಕಳ ಶಾಲಾ ಶುಲ್ಕದವರೆಗೆ ಎಲ್ಲವೂ ಸರಿಯಾಗ್ತೊಡಗಿತು. ಒಮ್ಮೆ ಬದುಕಿಗಾಗಿ ಹೋರಾಡ್ತಿದ್ದ ಸವಿತಾ ಸಮಾಜದ ಬಾರ್ಬರ್ ಅಂಗಡಿಗಳು ಇಂದು ಗೌರವದ ಜೊತೆಗೆ ನಿಂತಿವೆ. ಕೊನೆಯಲ್ಲಿ ಎಲ್ಲರೂ ಒಂದೇ ಮಾತು ಹೇಳಿದ್ರು, ಒಟ್ಟಾಗಿ ನಿಂತ್ರೆ ಯಾವ ಕಷ್ಟವೂ ದೊಡ್ಡದಲ್ಲ. ನಾಗೇಶ್ ಮತ್ತು ಮಹೇಂದ್ರ ಅವರಿಗೆ ಬೆಂಬಲ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರೂ ನಿಮ್ಮ ಜೊತೆ ಇದ್ದಾರೆ. ಜಯ ಭಾರತ, ಜಯ ಕರ್ನಾಟಕ.